ವೀಕ್ಷಕರೇ, ನನ್ನ ಕನಸು ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಂಪೇಗೌಡರ ನಾಡು ಮಾಗಡಿ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಕನಸನ್ನು ಕಟ್ಟಿಕೊಂಡು ಸುಮಾರು 14 ವರ್ಷಗಳಿಂದ ಸತತವಾಗಿ ಮಾಗಡಿ ಕ್ಷೇತ್ರದ ಜನತೆಯ ಮೆಚ್ಚುಗೆಗೆ ಪಾತ್ರರಾಗಿರುವ ಇವರು ಅಭಿನವ ಕೆಂಪೇಗೌಡ ಎಂದೇ ಖ್ಯಾತಿ ಪಡೆದಿರುವ ನಾಯಕರೀಗ ನಮ್ಮೊಂದಿಗಿದ್ದಾರೆ. ಈಗ ನಮ್ಮೊಂದಿಗೆ ರಾಜಕೀಯ ಧುರೀಣರು, ಚಲನಚಿತ್ರ ನಿರ್ಮಾಪಕರು, ಚಲನಚಿತ್ರ ನಟರು ಆದ ಎಚ್ ಎನ್ ಕೃಷ್ಣಮೂರ್ತಿಯವರು ಈಗ ನಮ್ಮೊಂದಿಗಿದ್ದಾರೆ. ಮೊದಲು ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತಿಸೋಣ. ಸರ್, ನಮಸ್ಕಾರ. ಕೃಷ್ಣಮೂರ್ತಿ ಅವರೇ, ಈ ರಾಜಕೀಯ ಎಂಬುದು ನಿಮ್ಮ ರಕ್ತಗತವಾಗಿ ಬಂದಿದ್ದ ಅಥವಾ ತಾವೇ ಬೆಳೆಸಿಕೊಂಡಿದ್ದ? ನಮ್ಮ ರಕ್ತ ಸಂಬಂಧಿಗಳು ಯಾರು ರಾಜಕಾರಣದಿಂದ. ನಾನು ಮಾಗಡಿ ಕ್ಷೇತ್ರಕ್ಕೆ ದೇವಸ್ಥಾನಗಳನ್ನು ಕಟ್ಟಿ ಅದರ ಮುಖಾಂತರ ಸೇವೆಗಳನ್ನು ಮಾಡ್ತಾ ನಂತರ ಜನರ ಅಪೇಕ್ಷೆ ಮೇರೆಗೆ ನಾನು ಈ ರಾಜಕೀಯದ ಪ್ರವೇಶವನ್ನು ಮಾಡ್ತಾ ಇದ್ದೀನಿ. ತಾವು ಈ ರಾಜಕೀಯವನ್ನು ಆಯ್ಕೆ ಮಾಡಿಕೊಂಡಿದ್ದು ಹೇಗೆ? ರಾಜಕೀಯದ ಮೌಲ್ಯಗಳು ಸಂಪೂರ್ಣವಾಗಿ ನಸಿದೆ. ಅಥವಾ ರಾಜ್ಯ ಅಥವಾ ಕೇಂದ್ರ ಎರಡೂ ಇರಬಹುದು. ಇವತ್ತಿನ ಸಂದರ್ಭ ಏನಾಗಿದೆ, 4 ವರ್ಗಗಳು ನಮ್ಮ ದೇಶಕ್ಕೆ ಪಿಲ್ಲರ್ ಆಗಿ ಕೆಲಸ ಮಾಡುವಂತ ಒಂದು ಸಮುದಾಯ, ಒಂದು ಕಾನೂನು, ಒಂದು ರಾಜಕೀಯ, ಒಂದು ಮಠ, ಒಂದು ಈ ಎಲ್ಲ ಒಂದು ಬಾಂಧವ್ಯದ ಜೊತೆಗೆ ಎಲ್ಲ ಹೋರಾಟವನ್ನು ಮಾಡುವಂತ ಒಂದು ಸಂಸ್ಥೆಗಳು 4 ಜೊತೆಗೂಡಿ ಕೆಲಸ ಮಾಡಬೇಕು. ಇವತ್ತೇನಾಗಿದೆ, ಅಧಿಕಾರಿ ವರ್ಗ, ನ್ಯಾಯಾಂಗ, ರಾಜಕೀಯ, ಮಠಾಧೀಶ್ವರರ ಎಲ್ಲ ಸಹಯೋಗವು ಒಂದು ಮಿಲನ ಆಗಿದೆ. ಮಿಲನ ಅಂದ್ರೆ ಅವರವರಿಗೆ ಏನೇನು ಬೇಕು ಆ ಸವಲತ್ತುಗಳನ್ನ ಅವರವರೇ ಪಡೆಯುತ್ತಾರೆ. ಈ ರಾಜಕಾರಣಿಗಳು ದುಡಿದಂತ ಹಣವನ್ನ ಒಂದು ಫಾರಿನ್ಗೋ, ಇನ್ನೊಂದಿಗೋ, ಔಟ್ ಆಫ್ ಕಂಟ್ರಿಗೋ, ಅರಬ್ಬ ಸಮುದ್ರದ ಆಚೆಗೋ ಎಲ್ಲೋ ಒಂದು ಕಡೆ ಕೊಂಡೊಯ್ದು ನಮ್ಮ ದೇಶದ ಸಂಪತ್ತನ್ನ ಅಲ್ಲಿಟ್ಟು ಇಡೀ ಭಾರತ ದೇಶದ ಸಮುದಾಯವನ್ನ ಒಂದು ವಿನಾಶದ ಹಂಚಿಗೆ ಕೊಂಡೊಯ್ಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ಮರಿ ಮಕ್ಕಳು ಎಷ್ಟಿದೆ ಆಸ್ತಿ ಅವ್ರಿಗೆ ಗೊತ್ತಿಲ್ಲ. ಇವ್ರು ಏನಾಗಿದ್ದಾರೆ, ಎಲ್ಲ ಕಾನೂನುಗಳನ್ನ, ಎಲ್ಲಿರುವಂತ ಸವಲತ್ತುಗಳು ಎಲ್ಲ ಒಂದಾದಾಗ ಏನಾಗ್ತಾರೆ, ಅವರೆಲ್ಲ ಒಟ್ಟುಗೂಡ್ತಾರೆ. ಎಲ್ಲ ಆಸ್ತಿಗಳನ್ನು ನಂದೈತೆ ನಿಂದೈತೆ ಅಂತ ಅವರವರೇ ಪಾಲ್ದಾನ ಮಾಡ್ಕೋತಾರೆ. ಅವ್ರಿಗೆ ಹಣ ಎಷ್ಟು ಬೇಕು ಕೊಟ್ಟು ಸಂಪಾದನೆ ಮಾಡ್ತಾರೆ. ಆಗ ಅಧಿಕಾರಿಗಳನ್ನ ಅವರ ಒತ್ತಡದಲ್ಲಿ ಕಪ್ಪಿ ಮುಷ್ಟಿಲಿ ಇಟ್ಟುಕೊಂಡು ಇವತ್ತು ಸಂಪತ್ತನ ಮಾಡ್ತಾರೆ. ಆದ್ರೆ ನಾನು ಇವತ್ತು ಬಂದಿರೋದು ರಾಜಕೀಯದ ಪ್ರವೇಶ ಮಾಗಡಿ ಕ್ಷೇತ್ರ, ಬೆಂಗಳೂರು ನಿರ್ಮಾಣದ ಕರ್ತ ಮಾಗಡಿ ಕೆಂಪೇಗೌಡರೆಂದು ಖ್ಯಾತಿಯನ್ನು ಪಡೆದು ಇವತ್ತು ನಮ್ಮ ರಾಜ್ಯಕ್ಕೆ ರಾಜಧಾನಿಯಾಗಿ ವಿಶ್ವದ ಭೂಪಟದಲ್ಲಿ ಬೆಂಗಳೂರು ಒಂದು ಮಹಾನ್ ನಗರಿಯಾಗಿ ಪ್ರತಿಷ್ಠೆಗೊಂಡಂತಹ ಒಂದು ಮಹಾನ್ ನಗರ ಕಟ್ಟಿದಂತಹ ಚೈತನ್ಯ ಮೂರ್ತಿಯ ಊರಾದ ಮಾಗಡಿ ಇವತ್ತು 175ನೇ ಹಿಂದುಳಿದ ಜಿಲ್ಲೆಯಾಗಿ, ಹಿಂದುಳಿದ ತಾಲೂಕಾಗಿ ಪರಿಣಮಿಸಿದೆ. ಅಂದರೆ ನಿಜವಾಗ್ಲೂ ಇದು ಸೋಜಿಗೆಯ ಮತ್ತು ಒಂದು ನಾವು ಹೇಳಗಲಿಕ್ಕೆ ಒಂದು ಅಸಹ್ಯ ಅನ್ನುವಂಥ ರೀತಿಯಲ್ಲಿ ಗೊತ್ತಿದೆ. ಇವತ್ತು ನನಗೇನಾಗಿದೆ ಅಂದ್ರೆ, ಮಾಗಡಿಯಲ್ಲಿ ಇವತ್ತು 1999ರಿಂದ ಮಾಗಡಿಯಲ್ಲಿ ಅನೇಕ ದೇವಸ್ಥಾನಗಳನ್ನು ಕಟ್ಟಿದೆ. ಪ್ರತಿ ವರ್ಷ ಸಾಮೂಹಿಕ ಮದುವೆಯನ್ನು ಮಾಡಿದೆ. ಕೆಂಪೇಗೌಡರ ಒಂದು ಪುತ್ಥಳಿಯನ್ನ ನಮ್ಮ ಮಾಗಡಿ ತಾಲೂಕಿಗೆ ಕೊಟ್ಟು, ಮಾಗಡಿ ತಾಲೂಕಿನಲ್ಲಿ ಕೆಂಪೇಗೌಡರ ಹೆಸರಾದಂತಹ ಊರಲ್ಲಿ ಒಂದೇ ಒಂದು ಮಾಗಡಿ ಕೆಂಪೇಗೌಡರ ಒಂದು ಫೋಟೋ ಇರದಂತಹ ಒಂದು ಸಂದರ್ಭ ಬಂತು. ಅದೆಲ್ಲವನ್ನ ಗಮನ ಮಾಡಿ ಮಾಗಡಿ ಕೆಂಪೇಗೌಡರ ಪುತ್ಥಳಿಯನ್ನು ತಗೊಂಡೋಗಿ ಮಾಗಡಿಯ ಟೌನಿನ ಪುರಸಭೆಯ ಆವರಣದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ನಾಡಿನ ಎಲ್ಲ ಮಠಾಧೀಶರು, ಸಾಹಿತಿಗಳು, ಸಂಶೋಧಕರು, ವಿಚಾರವಂತರು, ರೈತರು, ಹಿರಿಯರ ಸಹಯೋಗದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಪ್ರತಿ ವರ್ಷ ಲಕ್ಷಾಂತರ ಜನಕ್ಕೆ ಅನ್ನದಾಸೋಹನ ಮಾಡ್ತಾ ಇವತ್ತು ಕೆಂಪೇಗೌಡರು ಅಂದ್ರೆ ಮಾಗಡಿ ಅಂದ್ರೆ ಕೆಂಪೇಗೌಡರು ಅನ್ನುವಂಥ ವಿಚಾರವನ್ನ ಜನಕ್ಕೆ ಮಂದಟ್ ಮಾಡಿಕೊಟ್ಟಂತ ವ್ಯಕ್ತಿ ನಾನು. ರಾಜಕೀಯನ ಮಾಡಿದ್ರಿ. ಇವತ್ತು ಮಾಗಡಿ ಕ್ಷೇತ್ರ ಏನು ಹಿಂದುಳಿದ 175ನೇ ಸ್ಥಾನದಲ್ಲಿ ಹಿಂದುಳಿದ ತಾಲೂಕಾಗಿದೆ. ಇದನ್ನ 224 ಕ್ಷೇತ್ರಗಳಲ್ಲಿ ಒಂದು ಮಾದರಿ ಕ್ಷೇತ್ರವನ್ನ ಮಾಗಡಿಯನ್ನು ಮಾಡಬೇಕು.
ಈ ಮಾಗಡಿ ಕ್ಷೇತ್ರವನ್ನ ನೋಡಿ ಇನ್ನು 223 MLAಗಳು ಈ ಮಾಗಡಿ ಕ್ಷೇತ್ರದ ಕೆಲಸವನ್ನ ಅವ್ರ ಕ್ಷೇತ್ರಕ್ಕೆ ಕೊಂಡೊಯ್ಯಬೇಕು ಅನ್ನೋ ಒಂದು ನಿರ್ಧಾರವನ್ನು ನನ್ನ ಮನಸ್ಸಿನಲ್ಲಿ ತೀರ್ಮಾನವನ್ನು ತಗೊಂಡು ಹೀಗೆ 10 ಹಲವು ಕಾರ್ಯಕ್ರಮ ನೋಡಿದಂತಹ ಮಾಗಡಿ ಜನತೆ ಇವತ್ತು ಕೃಷ್ಣಮೂರ್ತಿ ಅವರು ರಾಜಕೀಯ ಪ್ರವೇಶ ಮಾಡಬೇಕು, ಅವರ ಧರ್ಮ ಈ ನಾಡಲ್ಲಿ ಉಳಿಬೇಕು, ಅವರಲ್ಲಿ ಏನೋ ಒಂದು ಹಠ ಇದೆ, ಏನೋ ಒಂದು ಯೋಗ ಇದೆ, ಅವ ಮನುಷ್ಯನಿಗೆ ಒಂದು ನಿಟ್ಟಿದೆ, ಏನಾದ್ರೂ ಒಂದು ಮಾಡ್ತೀನಿ ಮಾಡೋ ಕೆಲಸ ಎಷ್ಟೇ ತೊಂದರೆ ಇದ್ರು ಮಾಡ್ತಾನೆ ಅನ್ನೋ ಒಂದು ವಿಚಾರ ಬಂದಾಗ ಇವತ್ತು ನೀವು ರಾಜಕೀಯದ ಪ್ರವೇಶವನ್ನ ಮಾಡಿ ಅಂತ ಕೇಳಿದಾಗ ಎಲ್ಲರ ಮನಸ್ಸಿಗೆ ಇವತ್ತು 2 ಲಕ್ಷದ ಚಿಲ್ಲರೆ ಜನ ಅಷ್ಟೊಂದು ಆಶೀರ್ವಾದ ನಾವು ಮಾಡ್ತೀವಿ, ನೀವು ಒಂದು ಅಪ್ಲಿಕೇಶನ್ ಹಾಕಿ ಅಂತ ಕೇಳುವಂತಹ ಸಂದರ್ಭ ಬಂದಾಗ ನಾನು ಮಾಡಿದ ಧರ್ಮ ಭಗವಂತನಿಗೆ ಪ್ರೀತಿಯಾಗಿದೆ, ನಾನು ಮಾಡಿದ ಧರ್ಮ ಜನದ ಮುಂದಿದೆ, ಹಾಗಾಗಿ ನಮ್ಮೆಲ್ಲರ ಸೇವೆಗೆ ನನ್ನ ಒಂದು ವೇದಿಕೆ ಆಗಬೇಕು. ಇವತ್ತು ನಾನು ರಾಜಕೀಯದ ಪ್ರವೇಶನ ಅನಿವಾರ್ಯತೆ, ಈ ನಾಡಿಗೋಸ್ಕರ ಈ ಜನರಿಗೋಸ್ಕರ ರಾಜಕೀಯ ಪ್ರವೇಶ ಮಾಡ್ತಾ ಹೊರತು ಇದು ನನ್ನ ಸ್ವಾರ್ಥಕ್ಕಲ್ಲ. ನನ್ನ ಮಾಗಡಿ ಕ್ಷೇತ್ರ ಮತ್ತೆ ಪುನರ್ ನಿರ್ಮಾಣವಾಗಬೇಕು, ಅದು ಸ್ವರ್ಗದಂತೆ ಮಾಗಡಿ ಕ್ಷೇತ್ರ ಉದ್ಭವಿಸಬೇಕು ಅನ್ನೋದು ನನ್ನ ಗುರಿ. ಕಳೆದ ಚುನಾವಣೆಯಲ್ಲಿ ತಮ್ಮ ಶ್ರೀಮತಿಯವರನ್ನ ಈ ಒಂದು ಮಾಗಡಿ ಕ್ಷೇತ್ರಕ್ಕೆ ತಾವು ಕಣಕ್ಕಿಳಿಸಿದ್ರಿ, ಅದರ ಒಂದು ಅನುಭವ ಯಾವ ರೀತಿ ಇತ್ತು? ನೋಡಿ, 2004ರಲ್ಲಿ ನಮ್ಮ ಶ್ರೀಮತಿ ಅವರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ನಮಗೆ ಟಿಕೆಟ್ ಅನ್ನು ಕೊಟ್ಟರು. ಆವಾಗ ನಮಗೆ ತ್ರಿಕೋಣ ಸ್ಪರ್ಧೆ, ಎಲ್ಲ ರಾಜಕಾರಣಿಗಳು 2,000 ಓಟ್ ತಗೊಳ್ಳಿ, 2,500 ಓಟ್ ತಗೊಳ್ಳಿ ಅಂತೇಳಿ ಚಾಲೆಂಜ್ ಅನ್ನ ಮಾಡಿದ್ರು. ನಮಗೆ ರಾಜಕಾರಣ ಗೊತ್ತಿಲ್ಲ, ಮಾಗಡಿ ಕ್ಷೇತ್ರ ಎಷ್ಟಿದೆ ಗೊತ್ತಿಲ್ಲ, ನಾವು ರಾಜಕಾರಣಿಗಳು ಅಲ್ಲ, ಆದ್ರೆ ಪ್ರಯತ್ನ ಮಾಡೋಣ ಅಂತ ಮಾಡುವ. ಅವತ್ತು 30,000 ಓಟುಗಳನ್ನ ಮಾಗಡಿ ಜನತೆ ಹಾಕಿದ್ರು. 1,500, 2,000 ಓಟು 30,000 ಪಡುವ. HM ರೇವಣ್ಣವರು ಮಿನಿಸ್ಟರ್ ಆದಂತಹ ಸಂದರ್ಭ ಅವರು 33,000 ಓಟುಗಳನ್ನು ಪಡೆದರು. HC ಬಾಲಕೃಷ್ಣ ಅವರು 38,000ಗಳನ್ನು ತಗೊಂಡು ನಾವು ಒಟ್ಟು 4,000 ಹಂತದಲ್ಲಿ 3 ಜನ ಅವರು ವಿನ್ನಿಂಗ್ ಕ್ಯಾಂಡಿಡೇಟ್ ಆದರು. ಅವತ್ತು ನಮಗೇನು ರಾಜಕಾರಣ ಗೊತ್ತಿರೋ ನಮ್ಮನ್ನ ತ್ರಿಕೋನ ತಗೊಂಡ ನಿಲ್ಸದ ಅದು ಹೆಮ್ಮೆಯನ್ನು ಕೊಟ್ಟಿದೆ. ಮಾಗಡಿ ಜನತೆ ಎಲ್ಲೋ ಒಂದು ಕಡೆ ನಂಬಿಕೆಗೆ ಮತ್ತೆ ಎಲ್ಲೋ ಒಂದು ಕಡೆ ಪ್ರೀತಿ ವಿಶ್ವಾಸಕ್ಕೆ ಒಂದು ಸಹಾಯ ಮಾಡುವಂತ ಜನರನ್ನ ನೆನೆಸುವಂತ ನಿಟ್ಟಿನಲ್ಲಿ ಮಾಗಡಿ ಜನ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ನಮ್ಮ HM ಕೃಷ್ಣಮೂರ್ತಿಯವರು ರಾಜಕೀಯ ಸೇವೆಯಲ್ಲಿ ಯಾವ ತರ ತೊಡಗಿಸ್ಕೊಂಡಿದ್ದಾರೆ, ಸಮಾಜ ಸೇವೆಯನ್ನು ಯಾವ ತರ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಗುಟ್ಟಿದೆ, ಅದೇನ್ ಗೊತ್ತಾ? ಅವರೇ ಸಾಹಿತ್ಯ ಬರೆದು ಅವರೇ ಹಾಡಿರುವಂತಹ ಒಂದು ಭಕ್ತಿ ಗೀತೆ ಇದೆ, ಅದನ್ನ ನೀವು ಕೇಳಿ ನೋಡಿ. ಶರಣಾದೆ ಕಾಲಭೈರವ, ಲೋಕಕ್ಕೆಲ್ಲ ಒಡೆಯ ನೀನೆ ಕಾಲಭೈರವ. ಶರಣೆಂದು ಶರಣಾದೆ ಕಾಲಭೈರವ, ಲೋಕಕ್ಕೆಲ್ಲ ಒಡೆಯ ನೀನೆ ಕಾಲಭೈರವ. ಊರಿಂದ ಕಳಿಸಿದವನು ನೀನೆ ತಾನೇ, ಎಲ್ಲ ಕೆಲಸಕ್ಕೂ ನೀ ಪ್ರೇರಣೆ ತಂದೆ. ನಿನ್ನ ಗುಡಿಯ ಕಟ್ಟಲು ಪ್ರೇರಣೆ ನೀನೇ, ಕಟ್ಟಲು ಪ್ರೇರಣೆ ನೀನೇ. ಏನು ನಿನ್ನ ಪ್ರೇರಣೆಯೋ ತಿಳಿಯದು ನನಗೆ, ಏನು ನಿನ್ನ ಪ್ರೇರಣೆಯೋ ತಿಳಿಯದು ನನಗೆ. ಶರಣೆಂದು ಶರಣಾದೆ ಕಾಲಭೈರವ, ಲೋಕಕ್ಕೆಲ್ಲ ಒಡೆಯ ನೀನೆ ಕಾಲಭೈರವ. ಕಷ್ಟದಲ್ಲೂ ಸುಖದಲ್ಲೂ ಸೇವೆ ಮಾಡುವೆ, ಕಷ್ಟ
ದುಃಖದಲ್ಲೂ ಸುಖದಲ್ಲೂ ಸೇವೆ ಮಾಡುವೆ, ನೀನು ಕೈಯ ಬಿಟ್ಟರೆ ಪಾದ ಸೇರುವೆ, ನಿನ್ನ ಪಾದ ಸೇರುವೆ. ಕೆಂಪೇಗೌಡ ನಾಡು ಕಟ್ಟಲು ಪ್ರೇರಣೆ ನೀನೇ, ಕೆಂಪೇಗೌಡ ನಾಡು ಕಟ್ಟಲು ಪ್ರೇರಣೆ ನೀನೇ, ಅವನ ಹಾಗೆ ನಾಡು ಕಟ್ಟಲು ಬಿಡುವೆಯ ತಂದೆ, ನೀ ಬಿಡುವೆಯ ತಂದೆ. ಶರಣೆಂದು ಶರಣಾದೆ ಕಾಲಭೈರವ, ಲೋಕಕ್ಕೆಲ್ಲ ಒಡೆಯ ನೀನೆ ಕಾಲಭೈರವ. ನಿನ್ನ ಸನ್ನಿಧಿಯಲ್ಲೇ ಶಪಥ ಮಾಡುವೆ, ನಿನ್ನ ಸನ್ನಿಧಿಯಲ್ಲೇ ಶಪಥ ಮಾಡುವೆ, ಧರ್ಮವೇ ದೇಶದುಸಿರು ಎಂದು ಸಾರುವೆ, ಧರ್ಮವೇ ದೇಶದುಸಿರು ಎಂದು ಸಾರುವೆ. ನನ್ನ ನಾಲಿಗೆಯಲ್ಲಿ ನುಡಿಸಿದೆ ತಂದೆ, ನುಡಿಸಿದೆ ತಂದೆ, ನುಡಿದಂತೆ ನಡೆಯುವೆ ಜನರ ಮುಂದೆ, ನುಡಿದಂತೆ ನಡೆಯುವೆ ಜನರ ಮುಂದೆ, ಈ ಜನರ ಮುಂದೆ. ನನ್ನ ಕನಸು ಕಾರ್ಯಕ್ರಮವನ್ನ ಒಂದು ಸಣ್ಣ ಬ್ರೇಕ್ ನಂತರ ಮುಂದುವರಿಸ್ತೇನೆ.